ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಎಲ್ಲರಿಗೂ ನನ್ನ ಸ್ಟೋರಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫಂಕ್ಷನ್ಗೆ ಅಂತ ಹೇಳಿಬಿಟ್ಟು ಅವಾರ್ಡ್ಗೆ ಹೋಗಕ್ಕೆ ಅಂತ ಹೇಳಿಬಿಟ್ಟು ಸೀರೆ ತೊಗೊಂಡು ಬಂದಿರ್ತಾನೆ ಕಾವ್ಯಂಗೆ ಕೊಡೋಕ್ಕೆ. ಕಾವ್ಯ ತಗೊಂತ ಹೇಳ್ತಾರೆ, ಏನಿದು ಸೀರೆ ಅಂತ ಹೇಳ್ತಾರೆ. ನಿನ್ನ ಯಾವ ಥರ ಕೇಳಿದ್ದು? ಅಯ್ಯೋ ದೇವ್ರೆ, ಹೆಂಗಸ್ರಿಗೆ ನನ್ನ ಹೆಂಡ್ತಿಗೆ ನಾನು ಆಸೆ ಪಟ್ಟು ತಂದು ಕೊಟ್ಟರೆ ಯಾಕೆ ಅಂತ ಕೇಳ್ತೀಯಲ್ಲ ಅಂತ ಹೇಳ್ತಾರೆ. ನಾನು ಫಂಕ್ಷನ್ಗೆ ಬರ್ತಾ ಇಲ್ಲ. ಏನು ಹೇಳ್ತಿದ್ದೆ? ನಂಗೆ ಸರಿಯಾಗಿ ಕೇಳಿಸ್ತಿಲ್ಲ ಕಾವ್ಯ. ನಾನು ಫಂಕ್ಷನ್ಗೆ ಬರ್ತಾ ಇಲ್ಲ, ನಾನು ಬರ್ತಾ ಇದ್ದೀನಿ ಅಂತ ನಿನ್ಗೆ ಏನಾರು ಹೇಳ್ದ? ಅಯ್ಯೋ ಕಾವ್ಯ, ನೀನು ಬರ್ತಾ ಇದ್ರೆ ಹೆಂಗೆ ಕಾವ್ಯ? ಏನು ತಮಾಷೆ ಮಾಡ್ತಿದ್ಯಾ? ನಾನು ನಿಂಗೆ ಹೇಳ್ದ, ನನಗೆ ಬರೋಕ್ಕೆ ಇಷ್ಟ ಇಲ್ಲ ಆಯಿತಾ? ಯಾಕೆ ಕಾವ್ಯ ಈ ರೀತಿ ಹೇಳ್ತಿದ್ಯಾ? ಗಂಡಂಗೆ ಅಭಿನಂದನೆ ಮಾಡ್ತಾ ಇದ್ರೆ ನಿನಗೆ ಅಷ್ಟು ಖುಷಿ ಆಗಲ್ವಾ? ನಾನು ನಿನ್ನ ಗಂಡ ಅಂತ ಒಪ್ಕೊಂಡೇ ಇಲ್ವಲ್ಲ, ಯಾಕೆ ನಾನು ಹಿಂಸೆ ಮಾಡ್ತಿದ್ಯಾ? ದಯವಿಟ್ಟು ನನ್ನ ಫೋರ್ಸ್ ಮಾಡಬೇಡ ಆಯಿತಾ? ದಯವಿಟ್ಟು ನನ್ನ ಪಾಡಿಗೆ ನನಗೆ ಇರಕ್ಕೆ ಬಿಟ್ಬಿಡು. ನನಗೆ ಬರ್ತಾ ಇಲ್ಲ, ನನಗೆ ಬರೋಕ್ಕೆ ಇಷ್ಟ ಇಲ್ಲ ಆಯಿತಾ ಅಂತ ಹೇಳ್ತಾರೆ. ನೀನು ಒಂದು ಗುರಿ ಸಾಧಿಸಿ ನಿನಗೆ ಅಭಿನಂದನೆ ಮಾಡ್ತೀನಿ. ನಾನು ಏನು ಮಾಡಿದ್ದೀನಿ? ನಾನು ಏನು ಮಾಡಿಲ್ಲ. ನನ್ನ ಗುರಿನೇ ಬೇರೆ ಇತ್ತು, ನನ್ನ ಆಸೆನೇ ಕನಸೇ ಬೇರೆ ಇತ್ತು. ಆವಾಗ ನನಗೆ ಒಂದು ಬೆಲೆ ಸಿಕ್ತಿತ್ತು. ಅದನ್ನೆಲ್ಲ ನುಚ್ಚು ನೂರು ಮಾಡಿದನು ನೀನು ಮಹಾದೇವ. ನನ್ನನ್ನು ಆಸೆ ಕನಸುಗಳಿಗೆಲ್ಲ ಕೊಳ್ಳಿಟ್ಟನು ನೀನು. ಹಾಗಾಗಿ ನಾನು ಬರಲ್ಲ ಕಾವ್ಯ. ಯಾಕೆ ಹಿಂಗೆ ಮಾತಾಡ್ತೀಯ ಕಾವ್ಯ? ನಿನ್ನ ಆಸೆ ಏನಿದೆ ಅದನ್ನು ನೀನು ನಡೆಸು ಕಾವ್ಯ. ನಾನು ನಿನ್ನ ಬೆನ್ನೆಲುಬಾಗಿ ನಿಂತಿರ್ತೀನಿ. ನನಗೆ ಬೇಡವೇ ಬೇಡ, ನಂಗೆ ನೀನಂದ್ರೇ ಇಷ್ಟ ಇಲ್ಲ, ನನಗೆ ನೀನೇ ಬೇಡ ಅಂತ ಅಂದಮೇಲೆ ನಿನ್ನ ಆಸೆ ಕನಸು ನನಗೇನಕ್ಕೆ ಆಯಿತಾ? ದಯವಿಟ್ಟು ನನಗೆ ನಿನ್ನಿಂದ ಮುಕ್ತಿ ಕೊಟ್ಬಿಡು. ನನಗೆ ಅಷ್ಟೇ ನಾನು ನಿನ್ನ ಕೇಳ್ಕೊಳ್ಳೋದು. ಅದು ಬಿಟ್ಟರು ನನ್ನ ಫೋರ್ಸ್ ಮಾಡಬೇಡ, ನನ್ನನ್ನು ಬಾ ಅಂತ ಮನೆಯವರೆಲ್ಲ ಕೇಳ್ತಾರೆ ಕಾವ್ಯ ಆಯಿತಾ? ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ಕೇಳಿದ್ರೆ ಏನಾದರೂ ಒಂದು ಕಾರಣ ಹೇಳು ಆಯಿತಾ? ನಾನಂತೂ ಬರಲ್ಲ. ನಾನು ಬರ್ತಾ ಇದ್ದೀನಿ ಅಂತ ನಿಂಗೆ ಏನಾರ ಹೇಳದ್ದ ಆಯಿತಾ? ನೀನೇ ನನ್ನ ಶಕ್ತಿ ಕಾವ್ಯ ಆಯಿತಾ? ದಯವಿಟ್ಟು ಅರ್ಥ ಮಾಡ್ಕೊ, ನೀನು ನನ್ನ ಸ್ಫೂರ್ತಿ ಕಣೆ. ದಯವಿಟ್ಟು ಬಾ ಅಂತ ಕರಿತಿದ್ದೆ. ನೀನು ಇಲ್ಲದೆ ನಾನು ಅವಾರ್ಡ್ ಹೇಗೆ ತೊಗೊಳ್ಳಿ? ನಾನು ಅವಾರ್ಡ್ ತೊಗೊಳಕ್ಕೂ ನಂಗೆ ಮನಸ್ಸಿಲ್ಲ ಆಯಿತು. ಈ ಸೀರೆನ ಇಲ್ಲೇ ಇಟ್ಟಿರ್ತೀನಿ, ನಿಂಗೆ ಇಷ್ಟ ಆದರೆ ಉಟ್ಕೊ, ನಿನಗೆ ಬೇಡ ಅಂತ ಅನಿಸಿದ್ರೆ ಬೆಂಕಿ ಹಾಕಿ ಸುಟ್ಟಾಕ್ಬಿಡು ಅಂತ ಹೇಳ್ಬಿಟ್ಟು ಮಹಾದೇವ ಅಲ್ಲಿಂದ ಹೊರಟಾಗ್ತಾನೆ. ಇನ್ನೊಂದು ಕಡೆ ಪೂರ್ವಿ ಚೆನ್ನಾಗಿ ಪೂರಿ ತಿಂತಾನೆ ಇರ್ತಾಳೆ. ವಾವ್ ಸಖತ್ತಾಗಿದೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮಹೇಶ್ವರಿ ಬಂದು, ವಾವ್ ಪೂರಿ ಜೊತೆ ಸಾಗು ಮಾಡಿದ್ದಾರಾ ಪೂರ್ವಿ ಅಂತ ಕೇಳ್ತಾರೆ. ಅವಳೇನು ಮಾತಾಡೋದೇ ಇಲ್ಲ, ತಿಂತಾನೆ ಇರ್ತಾಳೆ. ಪೂರ್ವಿ, ಈ ಬಾಕ್ಸಲ್ಲಿ ಇದ್ದಂತಹ ಪೂರಿ ಎಲ್ಲಿ? ಅಯ್ಯೋ ರಮ್ಮ, ನನಗೇನು ಗೊತ್ತು, ಕಿಟ್ಟಿ ಮಾಮ ತಿಂದಿರ್ಬೋದು, ಕೇಳಿ ಅವನ್ನ ಅಂತ ಕೇಳ್ತಾರೆ. ಬರಲಿ ಅವನು ಕಿಟ್ಟಿ ಅಂತ ಹೇಳ್ತಾರೆ. ಆಗ ಕಿಟ್ಟಿ ಅದೇ ಟೈಮಿಗೆ ಬಂದು, ಏನು ನನ್ನ ಬಗ್ಗೆ ಏನೋ ಮಾತಾಡ್ತಾನಾಗಿದೆ ಅಂತ ಕೇಳ್ತಾರೆ. ಯಾಕೋ ಕಿಟ್ಟಿ, ಮನೇಲಿ ಇನ್ನೂ ತಿಂಡಿ ತಿನ್ನೋರು ಇದ್ದಾರೆ ಅಂತ ನಿಮಗೆ ಗೊತ್ತಿಲ್ವಾ? ಎಲ್ಲ ತಿಂಡಿನೂ ನೀನೇ ತಿನ್ಕೊಂಬಿಟ್ಟಿದ್ದಿಲ್ಲ ಅಕ್ಕ. ನಾನು ಬೆಳಗ್ಗೆಯಿಂದ ಒಂದು ಹನಿ ನೀರು ಕೂಡ ಕುಡ್ದಿಲ್ಲ ಅಕ್ಕ. ನಾನು ಹಂಗೆ ಇದ್ದೀನಿ, ಈಗಲೇ ಹೊಟ್ಟೆ ತಿನ್ನೋಣ ಅಂತ ಬಂದೆ ಅಂತ ಹೇಳ್ತಾರೆ. ಪೂರ್ವಿ, ನೀನೇ ತಿಂದ? ಅಯ್ಯೋ ದೇವ್ರೆ, ಹೊಟ್ಟೆ ಹಸಿತಿತ್ತು, ಅದಕ್ಕೆ ನಾನು ಎಲ್ಲನೂ ತಿನ್ಕೊಬಿಟ್ಟನಪ್ಪ. ಇನ್ನೂ ಹೊಟ್ಟೆ ಹಸಿತಿದೆ ನನಗೆ ಅಮ್ಮ, ಏನಾದರೂ ತಿನ್ನಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಏನೋ ಇದು ಹಿಂಗಾಡ್ತಾಳೆ ಅಂತ ಹೇಳ್ತಾರೆ. ಏನಕ್ಕ ಇದು ಹಿಂಗಾಡ್ತಾಳೆ? ತಿಂದಿದ್ದು ಮೈಗತ್ತಲ್ಲ, ಸುಮ್ಮನಿರೋ, ಬಕ್ಕ ಸುರಿ ಥರ ತಿಂದಿದ್ದಾಳೆ. ಕಿಟ್ಟಿ ಸುಮ್ಮನೆ ಇರೋ, ಪೂರ್ವಿ ಬಗ್ಗೆ ಮಾತಾಡಬೇಡ ಅಂತ ಹೇಳ್ತಾರೆ. ಅಕ್ಕ ಫಂಕ್ಷನ್ಗೆ ಹೋಗ್ತೀಯ? ಯಾವ ಫಂಕ್ಷನ್ಗೋ? ಅದೇ ಮಹಾದೇವನ ಸನ್ಮಾನ ಮಾಡ್ತಾರಕ್ಕ ಅಲ್ಲಿಗ. ನಾನಂತೂ ಹೋಗಲ್ಲ, ನನಗಲ್ಲಿ ಹೋದ್ರೆ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗುತ್ತೆ. ಆ ಕಲ್ಯಾಣಿ ಮಗನ ಸನ್ಮಾನಕ್ಕೆ ನಾನು ಹೋಗ್ಬೇಕಾ? ನಾನು ಅಲ್ಲಿ ಹೋಗಿ ಏನು ಮಾಡ ಅಂತಿದ್ದೆ? ನಾನು ಹೋಗಲ್ಲ. ಏನು ಕಾರಣ ಹೇಳೋದು? ಪೂರ್ವಿಗೆ ಹೊಟ್ಟೆ ನೋವು ಅಂತ ಹೇಳಿದ್ರೆ ಬಿಡೋ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಲ್ಯಾಣಿ ಮತ್ತು ಪಂಚಮಿ ಇಬ್ಬರು ಕೂಡ ರೆಡಿ ಆಗಿಬಿಟ್ಟು, ರಾಮ್ ಪ್ರೇಮ ಎಲ್ಲಿದ್ದೀರಾ, ಬೇಗ ಬನ್ನಿ. ವಾವ್, ನಿಮಗೆ ನನ್ನ ದೃಷ್ಟಿನೇ ತಾಕಂಗಿದೆ. ಏನು ಇಬ್ಬರು ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದ್ದೀರಾ? ಅದು ದೊಡ್ಡಮ್ಮ ನಾನಲ್ಲ, ಪ್ರೇಮನೇ ಯಾವ ಡ್ರೆಸ್ ಹಾಕೋತೀರಿ ಅಂತ ಕೇಳ್ಬಿಟ್ಟು ಹಾಕೊಂಡಿದ್ದು ಅಂತ. ಇದು ನನ್ನಲ್ಲ ಅಂತ ಹೇಳ್ತಾರೆ. ಆಗ ಅತ್ತೆ, ಯಾಕೆ ತಪ್ಪ? ನಮ್ಮಿಬ್ರು ಮ್ಯಾಚಿಂಗ್ ಹಾಕೊಳ್ಳೋದು? ಅಯ್ಯೋ ಇಲ್ಲಮ್ಮ, ನೀವಿಬ್ರು ಹೀಗೆ ಖುಷಿಯಾಗಿದ್ದರೆ ನನಗೆ ಅಷ್ಟೇ ಸಾಕು. ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರ, ನನ್ನ ದೃಷ್ಟಿನೇ ತಾಕಂಗಿದೆ ಇವತ್ತು ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾರೆ. ಶ್ರೀಧರ, ಮಕ್ಕಳ ನೀವಿಬ್ರು ಖುಷಿಯಾಗಿದ್ದರೆ ನನಗೆ ಅಷ್ಟೇ ಸಾಕು. ನನ್ನ ಹೆಂಡ್ತಿನೂ ಇದ್ದಾಳೆ, ರಾಮ್ ನಿಂಗೆ ಕಂಡುಬಿಟ್ಟ ತಕ್ಷಣ ಸುಮ್ಮನೆ ಆಯ್ತಾಳೆ, ಅವಳು ಕಂಡುಬಿಟ್ಟ ತಕ್ಷಣ ನಾನು ಸುಮ್ಮನೆ ಆಗಬೇಕು ಅಂತ ಹೇಳ್ಬಿಟ್ಟು ಹಾಗೆ ಕಾಮಿಡಿ ಮಾಡ್ತಾ ಇರ್ತಾಳೆ. ಮಹಾದೇವ್ ಕಾವ್ಯ ಇಬ್ಬರು ಕೂಡ ಬರ್ತಾರೆ. ಅಯ್ಯೋ ಮಹಾದೇವ, ಏನೋ ಇದು ನಿಂದೆ ಕೊಡೋ ಫಂಕ್ಷನು, ಇನ್ನೂ ರೆಡಿ ಆಗಿಲ್ವಾ? ಅಯ್ಯೋ ಅವ್ವ, ಇಸ್ರೆಲ್ಲ ಹಾಳಾಗುತ್ತಲ್ಲ, ಅದಕ್ಕೆ ನಾನು ಕಾರಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಕಾವ್ಯ, ಏನಮ್ಮ ಇದು ಇನ್ನೂ ರೆಡಿ ಆಗಿಲ್ಲ, ಯಾಕೆ ಅಂತ ಕೇಳ್ತಾರೆ. ಅತ್ತೆ ನಂಗೆ ಒಂದು ಸ್ವಲ್ಪ ಮೈ ಹುಷಾರಿಲ್ಲ, ನಾನು ಬರ್ತಾ ಇಲ್ಲ. ಯಾಕೆ, ಏನಾಯಿತು ಅಂತ ಕೇಳ್ತಾರೆ. ಇಲ್ಲ ಅತ್ತೆ, ನನಗೆ ಯಾಕೋ ತುಂಬ ಬರೋಕ್ಕೆ ಮನಸ್ಸಿಲ್ಲ, ಸ್ವಲ್ಪ ಹುಷಾರಿಲ್ಲ ಅತ್ತೆ. ಯಾಕಮ್ಮ, ಏನಾಯಿತು ಅಂತ ಕೇಳ್ತಾರೆ. ನನಗೆ ಬರೋಕ್ಕಿಲ್ಲ, ಇಷ್ಟ ಇಲ್ಲ ಅಂದರೆ ಅಷ್ಟೇ. ಹೋಗು ಪ್ರೇಮ, ಡಾಕ್ಟರ್ ಕಿಟ್ ತಗೋಬಾ, ಒಂದ್ಸಲ ಚೆಕ್ ಮಾಡೋಣ. ಹಲೋ, ಆ ಥರ ಏನಿಲ್ಲ, ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೇ, ಅದೇ ಬಿಟ್ಟು ಬೇರೆ ಏನಿಲ್ಲ, ನಾನು ರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಪ್ರೇಮನು ಕೇಳ್ತಾರೆ, ಯಾಕೆ ಕಾವ್ಯ, ಯಾಕೆ, ಏನು ಸುಸ್ತಾಗ್ತಿದೆ, ಇಲ್ಲೇ ಇರಲಾ ಅಂತ ಹೇಳ್ತಾರೆ. ಪರವಾಗಿಲ್ಲ, ನೀವೆಲ್ಲರೂ ಹೋಗ್ಬಿಟ್ಟು ಬನ್ನಿ, ನಾನು ಇಲ್ಲೇ ರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಮಹಾದೇವ, ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗಲಿ ಆಯಿತಾ, ಖುಷಿಯಾಗಿರು ಅಂತ ಹೇಳ್ಬಿಟ್ಟು ವಿಶ್ ಕೂಡ ಮಾಡ್ತಾರೆ. ಹಾಗೆ ಯಾರು ಕೂಡ ಏನು ಮಾತಾಡಲ್ಲ. ಇನ್ನೊಂದು ಕಡೆ ಮಹೇಶ್ವರಿ ಅವಳು ಕೂಡ, ಅಕ್ಕ ನಾನು ಬರ್ತಾ ಇಲ್ಲ, ಆ ಪೂರ್ವಿಗೆ ಸ್ವಲ್ಪ ವಾಂತಿ ಭೇದಿ ಆಗಿದೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಹೌದಾ, ಯಾಕೆ, ಏನಾಯಿತು, ನಡೀರಿ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ರಾಮ್, ಏನು ಬೇಡ, ಸುಮ್ಮನೆ ನಾನು ಕರ್ಕೊಂಡು ಹೋಗಿ ಬರ್ತೀನಿ, ಪೂರಿ ಜಾಸ್ತಿ ತಿಂದಿದ್ದಾಳೆ ಹಾಗಾಗಿ ವಾಮಿಟ್ ಆಗ್ತಿದೆ ಅಂತ ಹೇಳ್ತಾರೆ. ನೀವೇನು ಬೇಜಾರು ಮಾಡ್ಕೋಬೇಡಿ ಆಯಿತಾ, ಇಲ್ಲಾಂದರೆ ನಾನು ಬರ್ತಿದ್ದೆ ಅಕ್ಕ, ಪರವಾಗಿಲ್ಲ, ನೀನು ಪೂರ್ವಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಾ ಅಂತ ಕಲ್ಯಾಣಿ ಹೇಳ್ತಾರೆ. ಸರಿ ಅಕ್ಕ, ಆಯಿತು, ಟೈಮ್ ಆಯಿತು, ಹೊರಡಿ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಹೋಗ್ತಾರೆ. ಮಹಾದೇವ ಕಾವ್ಯನ ಮತ್ತೆ ಕಾವ್ಯ, ಇನ್ನೊಂದ್ಸಲ ಕರಿತಿದ್ದೀನಿ, ದಯವಿಟ್ಟು ಬಾ ಕಾವ್ಯ, ನೀನು ಇಲ್ದಲೆ ಆ ಫಂಕ್ಷನು
ಕಂಪ್ಲೀಟ್ ಆಗಲ್ಲ ಕಾವ್ಯ. ಅಲ್ಲಿ ಎಲ್ಲರ ಕಣ್ಣು ನನ್ನ ಮೇಲೆ ಇರುತ್ತೆ, ಆದರೆ ನನ್ನ ಕಣ್ಣು ನನ್ನ ಮನಸ್ಸು ಮಾತ್ರ ನಿನ್ನ ಮೇಲಿರುತ್ತೆ ಕಾವ್ಯ ಅಂತ ಹೇಳ್ತಿರ್ತಾರೆ. ನಾನು ಹೇಳಿದ್ದೀನಿ ತಾನೇ ನಾನು ಬರಲ್ಲ ಅಂತ, ಬರಲ್ಲ ಅಂತ ಹೇಳಾಯ್ತಲ್ಲ, ದಯವಿಟ್ಟು ನಾನು ಇನ್ನೂ ಫೋರ್ಸ್ ಮಾಡಬೇಡ, ಸುಮ್ಮನೆ ಹೋಗು ಅಂತ ಹೇಳ್ತಾರೆ. ಸರಿ ಆಯಿತು, ನಾನು ಬರಬೇಕು ಅಂದರೆ ಒಂದು ಕಂಡೀಷನ್ನು ಅಂತ ಹೇಳ್ತಾಳೆ ಕಾವ್ಯ. ಹೌದಾ, ಏನು ಕಾವ್ಯ, ಅದೇನು ಅಂತ ಹೇಳು. ನನಗೆ ಡಿವೋರ್ಸ್ ಬೇಕು. ಹೇ, ಏನಿದು ಮಕ್ಕಳಾಟ ಅನ್ಕೊಂಬಿಟ್ಟಿದ್ಯಾ ಕಾವ್ಯ? ಯಾವಾಗಲೂ ಡಿವೋರ್ಸ್ ಬೇಕು ಆಟಾಡೋ ಸಾಮಾನು ಥರ ಕೇಳ್ತಿರ್ತೀಯಲ್ಲ. ಹೌದು, ನನಗೆ ನಿನ್ನಿಂದ ಯಾವತ್ತು ಮುಕ್ತಿ ಹೊಂತೀನೋ ಅವತ್ತೇ ನನಗೆ ಫ್ರೀಯಾಗಿರೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅವತ್ತೇ ನಿನಗೆ 1000 ಸಲ ಹೇಳಿದ್ದೀನಿ ಕಾವ್ಯ, ನನ್ನ ಪ್ರಾಣ ಬೇಕಾದರೂ ಹೋದ್ರೂ ಪರವಾಗಿಲ್ಲ, ಡಿವೋರ್ಸ್ ಕೊಡಲ್ಲ ಅಂತ ಹೇಳ್ತಾನೆ ಮಹಾದೇವ. ಅದಕ್ಕೆ ನೀನು ನನ್ನ ಪ್ರಾಣ ಹೋಗೋದನ್ನೇ ಬಯಸು ಕಾವ್ಯ ನಿನ್ನ ಮನಸ್ಸಲ್ಲಿ. ನನ್ನ ಪ್ರಾಣ ಹೋದರೆ ಅವತ್ತೇ ನಿನಗೆ ನನ್ನಿಂದ ಡಿವೋರ್ಸ್ ಸಿಗುತ್ತೆ, ಆಯಿತಾ? ಆದರೆ ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ ಕಾವ್ಯ, ನಿನ್ನ ಬಿಟ್ಟು ಯಾವತ್ತೂ ನಾನು ಹೋಗಲ್ಲ ಕಾವ್ಯ ಅಂತ ಹೇಳ್ತಿರ್ತಾರೆ. ಹಂಗೂ ನೀನು ಬೇಕೇ ಬೇಕು ಅಂತಂದರೆ ನೀನು ದೇವರಲ್ಲಿ ನಿನ್ನ ಮನಸ್ಸಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡು ಕಾವ್ಯ, ಈ ಮಹಾದೇವ ಆದಷ್ಟು ಬೇಗ ತೀರೋಗ್ಲಿ ಅಂತ. ಆವಾಗ ನಾನು ನಿನ್ನಿಂದ ದೂರ ಹೋದಾಗ ಡಿವೋರ್ಸ್ ತೊಗೋಬೋದು ಅಂತ ಹೇಳಿಬಿಟ್ಟು ಮಹಾದೇವ ಅಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದು ಕಡೆ ರಾಮ್ ಬಂದಿರ್ತಾನೆ ಫಂಕ್ಷನ್ ನಡೆಯೋಕ್ಕೆ. ಫುಲ್ಲಲ್ಲಿ ಜಾತ್ರೆ ಥರ ಎಲ್ಲ ರೆಡಿ ಮಾಡಿರ್ತಾರೆ. ಎಲ್ಲೋದು ಈ ಪ್ರೇಮ ಆಗ್ಲಿಂದ ಕಾಣ್ತಾನೆ ಇಲ್ವಲ್ಲ, ಹೇ ಪ್ರೇಮ ಎಲ್ಲಿದೆಯಾ ಅಂತ ಹೇಳ್ತಾರೆ. ಹೌದು ರಾಮ್ ಇಲ್ಲೇ ಇದೆಯಾ, ನಾನು ನಿನಗೋಸ್ಕರ ಕಾಯ್ದಿದ್ದು. ಏನೇ ಇದು ಒಳ್ಳೆ ಸಣ್ಣ ಮಕ್ಕಳು ಥರ ಈ ಜಾತ್ರೆಗೆ ಬಂದು ಕನ್ನಡಕ ಎಲ್ಲ ಹಾಕ್ಕೊಂಡಿದ್ಯಾ. ಅಯ್ಯೋ ದೇವ್ರ, ನನಗೆ ಇಷ್ಟ ಆಯಿತು ಹಾಕ್ಕೊಂಡು. ಸಣ್ಣ ಮಕ್ಕಳಲ್ಲೂ ನಾವು ಇದೇ ಥರ ಹಾಕೋತಿದ್ದೆ ಗೊತ್ತಾ ನಿನಗೆ? ಗೊತ್ತು, ನೀನು ಇನ್ನೂ ಚೈಲ್ಡ್ ಬುದ್ಧಿ ಬುಟ್ಟೆ ಇಲ್ವಲ್ಲೇ ಪ್ರೇಮ, ಅಯ್ಯೋ ಏನೇ ಕತೆ ನಿಂದು ಇದು ಅಂತ ಹೇಳ್ತಾರೆ. ರಾಮ್ ಹೀಗೆಲ್ಲ ಮಾತಾಡಬೇಡ, ನಮ್ಮ ಸಂತೋಷಕ್ಕೆ ನಾವಿದ್ದೀವಿ, ಬೆಲ್ಲನ್ನು ಕೊಡಿಸೋ ಅಂತ ಹೇಳ್ತಾರೆ. ಬೆಲ್ಲುನ ಹೇ ಹೋಗೇ ಸುಮ್ಮನೆ ಪ್ಲೀಸ್ ಇಲ್ಲ ಅಂದರೆ ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ, ಈಗ ಹತ್ಬಿಡ್ತೀನಿ. ಸರಿ ಆಯಿತು ಬಾ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತಾನೆ. ರಾಮ್ ನಿನಗೆ ನೆನಪಿದ್ಯಾ ಚಿಕ್ಕ ಮಕ್ಕಳಲ್ಲಿ ಬಲೂನ್ನ ಯಾರೋ ತಗೊಂಡು ಹೋದಾಗ ಅಂತ ಹೇಳ್ತಾರೆ. ಹ್ಞೂ ಕಣಮ್ಮ ತಾಯಿ ನೆನಪಿದೆ, ಆಗ ಅವ್ರ ಹತ್ರ ಹೋಗಿ ಕಿತ್ಕೊಂಡು ಬಂದು ನಿನಗೆ ಕೊಟ್ಟೆ. ಅದಾದಮೇಲೆ ಏನಾಯಿತು ಅಂತ ನಿಂಗೆ ನೆನಪಿದ್ಯಾ ಅಂತ ಕೇಳ್ತಾರೆ. ಯಾಕೆ ಇಷ್ಟು ಡಲ್ಲಾಗಿದೆಯಾ ಅಂತ ಕೇಳ್ತಾರೆ. ನಿಂಗೆ ಇನ್ನೂ ಚಿಕ್ಕ ವಯಸ್ಸಿಂದೆಲ್ಲ ನೆನಪಿದ್ಯಲ್ಲ ರಾಮ್. ಹೌದು, ಆಮೇಲೆ ಏನಾಯಿತು ಅಂತ ಗೊತ್ತಾ ಚಿಕ್ಕ ವಯಸ್ಸಲ್ಲಿ? ಗೊತ್ತು. ಆಮೇಲೆ ನಿನ್ನ ಕೆನ್ನೆಗೆ ನಾನು ಮುತ್ಕೊಟ್ಟೆ ಆಯಿತಾ, ಆಗ ನಾನು ಫುಲ್ಲು ನಾಚ್ಕೊಂಬಿಟ್ಟೆ. ಅಯ್ಯೋ ಅಮ್ಮ ತಾಯಿ ಸುಮ್ಮನೆ ಇರು, ಇದು ಜಾತ್ರೆ, ಇದನ್ನೆಲ್ಲ ಕೇಳಿಸ್ಕೊತಾರೆ ಎಲ್ಲ ಜನಗಳು ಅಂತ. ಅಯ್ಯೋ ಕೇಳಿಸ್ಕೊಳ್ಳಿ ಬಿಡು, ಯಾವಾಗ ಖುಷಿಯಾಗಿರ್ಬೇಕು ಅವಾಗ ಖುಷಿಯಾಗಿರ್ಬೇಕು ರಾಮ್. ಹಾಗಂತ ಸುಮ್ಮನೆ ಏನೋ ಒಳಗಾಗುತ್ತಾ? ನಮ್ಮ ಖುಷಿ ನಮ್ಮ ಇಷ್ಟ, ಅದಕ್ಕೆ ಈಗ ಆಡ್ತಾರ? ನೀನು ಒಳ್ಳೆ ಬಾಯ್ಲಿ, ನಿನಗೊಂದು ಕನ್ನಡಕ ಕೊಡಿಸ್ತೀನಿ ಇಬ್ರಿಗೂ. ಏನು ಕನ್ನಡಕನ? ನಂಗೆ ಬೇಡಮ್ಮ, ನಾನು ಹಿಂಗೆ ಚೆನ್ನಾಗಿದ್ದೀನಿ, ಹಿಂಗೆ ಇರ್ತೀನಿ, ನೀನೇ ಯಾಕೋ ಒಳ್ಳೆ ಆಟಾಡೋ ಮಕ್ಳ ಥರ ಕಾಣಿಸ್ತಿದ್ಯಾ ಅಂತ ಹೇಳ್ತಾರೆ. ರಾಮ್ ಯಾಕೋ ಹಿಂಗಾಡ್ತೀಯಾ ಅಂತ ಹೇಳ್ಬಿಟ್ಟು ಜೋರಾಗಿ ನಗ್ತಾ ಇರ್ತಾಳೆ. ಒಳ್ಳೆ ಮಗು ಥರ ಹಾಡ್ತೀಯಲ್ಲೇ ಪ್ರೇಮ ಇನ್ನೂ ಅಂತ. ಅದೇ ಟೈಮ್ಗೆ ಕಲ್ಯಾಣಿ ಬರ್ತಾರೆ. ಹೇ ಏನಮ್ಮ ಪ್ರೇಮ, ಇದು ಜಾತ್ರೆಗೆ ಬಂದಿರೋ ಮಗು ಥರ ಕನ್ನಡಕ ಹಾಕ್ಕೊಂಡು ನಿಂತಿದ್ಯಾ ಅತ್ತೆ, ನೀವು ನನ್ನ ರೇಗಿಸ್ತಿದ್ದೀರಾ ಅಂತ ಹೇಳ್ತಾರೆ. ರಾಮ್ ಹ್ಞೂ ದೊಡಮ್ಮ ಸರಿಯಾಗಿ ಹೇಳಿದ್ರಿ, ನಾನು ಆಗ್ಲದೆ ಇದೇ ಮಾತನ್ನ ಹೇಳ್ತಿದ್ದೀನಿ ಅತ್ತೆ, ನಿಮ್ಮ ಸೀರೆಗೊಂದು ಮ್ಯಾಚ್ ಆಗೋಂಥ ಕನ್ನಡಕ ಇದೆ, ಇಬ್ರಿಗೂ ಹಾಕ್ಕೊಂಡು ಸುತ್ತೋಣ ಜಾತ್ರೆ ಎಲ್ಲ ಅಂತ ಹೇಳ್ತಾರೆ. ಅಯ್ಯೋ ಬೇಡಮ್ಮ ತಾಯಿ, ನೀನು ಮಗು ನೀನೇ ಹಾಕ್ಕೊಂಡು ಓಡಾಡು, ಅದು ನಿನಗೆ ಸೂಟ್ ಆಗುತ್ತೆ ಅಂತ ಹೇಳ್ತಾರೆ. ಹೌದೌದು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಎಲ್ಲರೂ ಕೂಡ ಜೋರಾಗಿ ನಗ್ತಾ ಖುಷಿಯಾಗಿರ್ತಾರೆ. ಇನ್ನೊಂದ್ಸಲ ಹೇಳಿ ಅತ್ತೆ ಮಗು ಥರ ಅಂತ. ಹೌದೌದು, ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕರೆಕ್ಟಾಗಿ ಅವ್ರ ತಂದೆ ಕೂಡ ಲಕ್ಷ್ಮೀ ನೋಡ್ತಾರೆ. ಅಪ್ಪ ಏನಪ್ಪ ಇದು ಅಂತ ಹೇಳ್ತಾರೆ. ಏನಮ್ಮ ಇದು ನಿನ್ನ ಅವಸ್ಥೆ ಹಿಂಗೆ ಕಾಣ್ತಿದ್ಯಾ ಅಪ್ಪ, ಏನಾಗಿದೆಯಪ್ಪ ನನ್ನ ಅವಸ್ಥೆಗೆ, ಮತ್ತೆ ಇನ್ನೂ ಒಳ್ಳೆ ಚಿಕ್ಕ ಮಕ್ಳು ಥರ ಆಡ್ತಾ ಇದೆಯಾ ಅಂತ ಕೇಳ್ತಿರ್ತಾರೆ. ಇನ್ನೂ ಬಿಟ್ಟಿಲ್ವಾ ನೀನು ಹುಡುಗಾಟನ ಅಂತ ಹೇಳ್ತಾರೆ. ಅಪ್ಪ ನಾನು ಹಿಂಗೆಲ್ಲ ಹಾಡ್ತೀನಾ, ಸುಮ್ಮನೆ ಇರಿ ಅಂತ ಹೇಳ್ತಿರ್ತಾರೆ. ಹೌದು, ಎಲ್ಲರೂ ಕೂಡ ಹಾಗೆ ನಿಂತಿರ್ಬೇಕಾರೆ ನಾರಾಯಣ್ ಕೇಳ್ತಾರೆ, ಮಹಾದೇವ ಎಲ್ಲಪ್ಪ ಕಾವ್ಯ ಬಂದಿಲ್ವಾ ಅಂತ ಕೇಳ್ತಾರೆ. ಇಲ್ಲಮ್ಮವ, ಅದು ಕಾವ್ಯ ಬಂದಿಲ್ಲ. ಯಾಕೆ ಏನಾಯಿತು ಅಂತ ಕೇಳ್ತಾರೆ. ಅವ್ಳಿಗೇನೋ ಸ್ವಲ್ಪ ಮೈ ಹುಷಾರಿಲ್ಲ ಅಂತೆ, ಸೊ ಹಂಗಾಗಿ ಬಂದಿಲ್ಲ. ಅವಳನ್ನು ಕರ್ಕೊಬರ್ಬೇಕಾಗ್ತಾನೆ, ಅವಳು ಇಲ್ದಲೇ ಇದು ಫಂಕ್ಷನ್ ಹೇಗೆ ನಡೆಯುತ್ತಪ್ಪ ಅಂತ ಕೇಳ್ತಿರ್ತಾರೆ. ಹಾಗೆಲ್ಲರೂ ಸ್ವಲ್ಪ ಬೇಜಾರಾಗ್ತಾರೆ. ಪರವಾಗಿಲ್ಲ, ಏನೂ ಹುಷಾರಿಲ್ವಂತೆ, ಹಾಗಾಗಿ ಸರಿ ಬಿಡಿ, ಹೀಗೇನು ವಿಡಿಯೋ ಕಾಲ್ ಮಾಡಿ ಫಂಕ್ಷನ್ನ ತೋರಿಸಿರಾಗುತ್ತೆ ಅಂತ ಪ್ರೇಮ ಹೇಳ್ತಿರ್ತಾರೆ. ಹೌದಲ್ವಾ, ಇದು ಒಳ್ಳೆ ಐಡಿಯಾನೇ ಪ್ರೇಮ ಅವರೇ, ಒಳ್ಳೆ ಐಡಿಯಾ ಮಾಡಿದ್ದೀರಾ. ನನಗೆ ಒಡಿನೇ ಇಲ್ವಲ್ಲ. ಹೌದು, ಫಂಕ್ಷನ್ ಅವಾರ್ಡ್ ತೊಗೋಬೇಕಾದ್ರೆ ನೀವು ಅವಳಿಗೆ ವೀಡಿಯೋ ಕಾಲ್ ಮಾಡಿ ತೋರಿಸಿ, ಅವಳಾಗ ಖುಷಿ ಪಡ್ತಾಳೆ ಅಂತ ಮನಸಲ್ಲೇ ಅನ್ಕೋತಿರ್ತಾಳೆ. ಕೊಡು ಫೋನ್ ಮಾಡ್ತೀನಿ ರಾಮ್ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾಳೆ. ಯಾಕೆ ತರಲೆ, ಏನಾಯಿತು, ಫೋನ್ ರಿಸೀವ್ ಮಾಡ್ತಿಲ್ಲ, ನೀನು ಎಲ್ಲಿ ಮತ್ತೆ ಕಾಟ ಕೊಡ್ತೀಯ ಅಂತ ಅವ್ರು ಫೋನ್ ರಿಸೀವ್ ಮಾಡ್ತಿಲ್ಲ. ರಾಮ್ ಯಾವಾಗಲೂ ನನ್ನ ಕಾಟ ಕೊಡಿದೇನಾ ಅಂತ ಹೇಳ್ತಾರೆ. ಅಯ್ಯೋ ಹಾಗಲ್ಲಮ್ಮ, ಸುಮ್ಮನೆ ಅಂದೆ ಅಷ್ಟೇ ಅಂತ ಹೇಳ್ತಾರೆ. ಮಹಾದೇವು ಮನಸಲ್ಲೇ ಅನ್ಕೋತಿರ್ತಾನೆ, ಕಾವ್ಯಂಗೆ ನೋವು ಮಾಡಿರೋದು ನಾನೇನೆ ಅಂತ ಹೇಳ್ತಾರೆ. ಕಲ್ಯಾಣಿ ಅವ್ನು ನೋಡಿ, ಯಾಕಪ್ಪ ಮಹಾದೇವ ಇಷ್ಟು ಬೇಜಾರಾಗಿದೆಯಾ, ನೀನು ಇವತ್ತು ಬೇಜಾರಾಗಿರ್ಬಾರ್ದು, ಬಾ ಖುಷಿಯಾಗಿರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಬನ್ನಿ ಹೋಗೋಣ ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಹಾಗೆ ಮಹಾದೇವ್ಗೆ
ಕಾಲ್ ಬರುತ್ತೆ ಭರತಿಂದ. ಏನಕ್ಕಪ್ಪ ಇವನು ಫೋನ್ ಮಾಡ್ದ, ಏನಾ ತುಂಬ ಖುಷಿಯಾಗಿದೆಯಾ, ತುಂಬ ಮೆರಿತಾ ಇದೆಯಾ, ತುಂಬ ಸ್ಪೀಡಾಗಿದೆಯಾ, ಸ್ವಲ್ಪ ಸ್ಲೋ ಆಗಿರು ಅಂತ ಭರತ್ ಹೇಳ್ತಾರೆ. ಹೇಯ್ ಸುಮ್ಮನೆ ಏನು ಫೋನ್ ಮಾಡಿದ್ಯಾ ಹೇಳಲು ಮೊದಲು ಅಂತ ಹೇಳ್ತಾರೆ. ಹಲೋ ಹಲೋ ಸಮಾಧಾನ, ಸ್ವಲ್ಪ ನಾನು ಹಿಂದೆ ಇದ್ದೀನಿ, ಈ ಕಡೆ ತಿರುಗಿ ನೋಡು, ನಿಂದು ಓವರ್ ಸ್ಪೀಡ್ ನೋಡಿದರೆ ತುಂಬಾ ಸ್ಪಿರಿಟ್ ಆಗಿದೆಯಾ ಅಂತ ಅನಿಸುತ್ತೆ. ಇರಲಿ ಇರಲಿ, ಇಷ್ಟೊಂದು ಹೋಗಿ ಇದು ಮಾಡ್ಬೇಡ, ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಂತ ಭರತ್ ಹೇಳ್ತಾ ಇರ್ತಾನೆ.